ಸಾಹಿತ್ಯ ಲೋಕದ ಸಾಮ್ರಾಟ್ ಅಕ್ಷರ ಮಾಂತ್ರಿಕ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ಇವತ್ತು ಮೈಸೂರಿನಲ್ಲಿ 11 ಗಂಟೆಗೆ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಈ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತಿಮ ದರ್ಶನವನ್ನ ಭೈರಪ್ಪ ಅಭಿಮಾನಿಗಳು ನಿನ್ನೆಯಿಂದಲೂ ಕೂಡ ಪಡಿತಾ ಇದ್ದಾರೆ. 8:30ಕ್ಕೆ ಭೈರಪ್ಪನವರ ಕುವೆಂಪು ನಗರ ನಿವಾಸದಲ್ಲಿ ಒಂದಿಷ್ಟು ವಿಧಿವಿಧಾನ ಕಾರ್ಯಗಳು ಆಗುತ್ತೆ. 11 ಗಂಟೆಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಿದ್ಧತೆಗಳಾಗಿರುವಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಗಳು ಕೂಡ ಆರಂಭವಾಗಿರುವಂಥದ್ದು. ಕನ್ನಡ ಸಾರಸತ್ವ ಲೋಕದ ಧ್ರುವ ನಕ್ಷತ್ರ ಕೃತಿಯಿಂದಲೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕನ್ನಡ ತೆಗೆದುಕೊಂಡು ಹೋಗಿದ್ದ ಧೀಮಂತ ಲೇಖಕ ಎಸ್.ಎಲ್. ಭೈರಪ್ಪ ಇನ್ನು ನೆನಪು ಮಾತ್ರ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಹೌದು. 5 ದಶಕಗಳ ಕಾಲ ಬರವಣಿಗೆಯನ್ನು ಬದುಕಾಗಿ ಅವರು ಮುಡಿಪಾಗಿಟ್ಟವರು. ಇವತ್ತು 11 ಗಂಟೆಗೆ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ ಮೈಸೂರಿನಲ್ಲಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, 11 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿ, ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಭೈರಪ್ಪ ಅವರ ನಿವಾಸದ ಎದುರು ಏನೆಲ್ಲ ಆಗ್ತಾ ಇದೆ, ಡೀಟೇಲ್ಸ್ ಕೊಡಬಹುದಾ ಅಂತ? ಪ್ರೇಮ್, ಗಮನಿಸ್ತಾ ಇದ್ದೀರಿ, ನಾನು ಮೈಸೂರಿನ ಕುವೆಂಪು ನಗರ ಭೈರಪ್ಪ ಅವರ ನಿವಾಸದ ಮುಂಭಾಗದಲ್ಲಿದ್ದೇನೆ. 8:30 ಸುಮಾರಿಗೆ ನೇರವಾಗಿ ಜೆಎಸ್ಎಸ್ ಮೆಡಿಕಲ್ ಕಾಲೇಜಿನ ಶವಗಾರದಿಂದ ಪಾರ್ಥಿವ ಶರೀರವನ್ನು ಮನೆಯ ಬಳಿ ತೆಗೆದುಕೊಂಡು ಬಂದು ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಜೊತೆಗೆ ಇಲ್ಲಿನ ಸ್ಥಳೀಯರಿಗೂ ಜೊತೆಗೆ ಅವರ ಆತ್ಮೀಯರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಅದರ ಸಿದ್ಧತೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರ ಮನೆ ಮುಂಭಾಗದಲ್ಲೇ ಕೆಲವೊತ್ತು ಅಂದರೆ ಸುಮಾರು 1-1.5 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಅಂತಿಮ ಪೂಜೆ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುವಂಥದ್ದು. ಅಂದರೆ ಅವರ ಕುಟುಂಬಸ್ಥರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅಂತಿಮ ವಿಧಿವಿಧಾನ ಪೂಜೆ ಪುನಸ್ಕಾರಗಳೇನಿರ್ತವೆ ಅವೆಲ್ಲವೂ ಕೂಡ ಮನೆಯ ಒಳಭಾಗದಲ್ಲಿ ನಡೆಯುತ್ತೆ. ಅದಾದ ಮೇಲೆ ಇಲ್ಲಿಂದ ನೇರವಾಗಿ 10:30, 11 ಗಂಟೆ ಸುಮಾರಿಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸ್ಮಶಾನ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತ್ಯಕ್ರಿಯೆ ಮಾಡುವಂಥದ್ದು. ಸದ್ಯ ಗಮನಿಸ್ತಾ ಇದ್ರೆ ಅವರ ಮನೆಯ ಮುಂಭಾಗ ಅನೇಕರು ಭೈರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಬಂದು ಕಾದು ನಿಂತಿರುವಂಥದ್ದು. 8:30 ಸುಮಾರಿಗೆ ಮನೆಯ ಬಳಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ಬರುವಂಥವರೆಲ್ಲರಿಗೂ ಕೂಡ ಅಂತಿಮ ದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗುತ್ತೆ. ಸೊ ಅದಾದ ಮೇಲೆ 11 ಗಂಟೆ ಸುಮಾರಿಗೆ ಈ ಎಲ್ಲ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಬ್ರಾಹ್ಮಣ ವಿಧಿವಿಧಾನ ಪ್ರಕಾರವಾಗಿ ಅಂತ್ಯಕ್ರಿಯೆ ನೆರವೇರುವಂಥದ್ದು. ಸಾರ್ವಜನಿಕರು ಬಂದಿದ್ದಾರೆ, ಸ್ಥಳೀಯರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಭೈರಪ್ಪ ಅವರ ಬಗೆಗಿನ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಸರ್, ಎಸ್.ಎಲ್. ಭೈರಪ್ಪ ಅವರು ಇವತ್ತು ನಮ್ಮ ಒಟ್ಟಿಗಿಲ್ಲ. ಸಾಹಿತ್ಯ ಲೋಕಕ್ಕೆ ಅವ್ರದ್ದಾದಂಥ ದೊಡ್ಡ ಕೊಡುಗೆ ಇದೆ. ಅಂತಿಮ ದರ್ಶನಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ? ಅವರ ಒಂದು ಅಭಿಮಾನಿ ನಾನು. ಅದು ಇದನ್ನೆಲ್ಲ ತುಂಬ ಚೆನ್ನಾಗಿ ಯಾವುದೇ ಒಂದು ಬರಿಬೇಕಾದ್ರೂ ಸಹಿತ ಆ ಸ್ಥಳಕ್ಕೆ ಹೋಗಿ ಅದನ್ನು ವಿಮರ್ಶೆ ಮಾಡಿ ವಾಸ್ತವಿಕ ಹತ್ತಿರವಾಗಿ ಬರಿತಾಯಿದ್ದರು. ತುಂಬ ಅಪೂರ್ವ ಅಂತ ಸಾಹಿತಿಯವರು. ಇಂಥ ಇದು ಎಲ್ಲೂ ಸಿಗಲ್ಲ ಅನಿಸುತ್ತೆ ನಮಗೆ. ನಮಸ್ತೆ ಸರ್, ನಾನು ಎಸ್.ಎಲ್. ಭೈರಪ್ಪ ಅವರ ಒಂದು ಸಾಮಾನ್ಯ ಓದುಗ ಅಭಿಮಾನಿ. ಅವರ ಮಂದ್ರ ಒಂದು ಕಾದಂಬರಿಯನ್ನು ಓದ್ತಾ ಇದ್ದೀನಿ. ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಯಾವುದೇ ಒಂದು ಕತೆ ಅಥವಾ ವಸ್ತುನಿಷ್ಠವನ್ನು ಒಂದೇ ಕಂಟಿನ್ಯೂಗೆ ಅವರು ಬರ್ಕೊಂಡು ಹೋಗ್ತಿರಲಿಲ್ಲ. ಮುಹೂರ್ತದಿಂದ ಪುನಃ ಅಮೂರ್ತದೊಳಗೆ, ಅಮೂರ್ತದಿಂದ ಮುಹೂರ್ತದೊಳಗೆ ಈ ಥರ ಮಾಡ್ಕೊಬತ್ತಿರು. ಅವರ ಕಥೆಯನ್ನು ಓದ್ಬೇಕಾದ್ರೆ ಒಂದು ಕಾನ್ಸಂಟ್ರೇಷನ್ ಇಟ್ಕೊಬೋದು. ಅವರ ಅನೇಕ ಕಾದಂಬರಿಗಳನ್ನು ಓದಿದ್ದೀನಿ. ವಂಶವೃಕ್ಷ, ತಬ್ಬಲಿ ನೀನಾದ ಮಗನೇ, ಆಮೇಲೆ ಭೀಮಕಾಯ, ಇವಾಗ ಮಂದ್ರ ಓದ್ತಾ ಇದ್ದೀನಿ. ಅದ್ಭುತವಾಗಿದೆ ಸರ್. ಒಬ್ಬರು ಮಂದ್ರ ಅಂದರೆ ಎಲ್ಲ ಕವಿಗಳು ಕಾದಂಬರಿ ಕಥೆಗಳನ್ನು ಬರೀತಾರೆ, ಆದರೆ ಒಂದು ಮಂದ್ರ ಇದು ಹಿಂದೂಸ್ತಾನಿ ಸಂಗೀತಕ್ಕೆ ಅದು ಪೂರಕವಾಗಿದೆ. ಯಾಕೆ ಸಾಮಾನ್ಯ ಒಬ್ಬರು ಯಾರೇ ಒಬ್ಬರು ಅವು ಕಾದಂಬರಿಯನ್ನು ಬರೀಬೇಕಾದ್ರೆ ಸಂಗೀತದ ಒಂದು ಜ್ಞಾನ ಇರಬೇಕು. ಆ ಮಂದ್ರದಲ್ಲಿ ಅಲ್ಲಿ ಬಳಸ್ತಕ್ಕಂಥ ಎಲ್ಲ ಸಂಗೀತದ ಪದಗಳು ಅವರು ಸ್ವತಃ ಹಿಂದೂಸ್ತಾನಿ ಸಂಗೀತವನ್ನು ಕಲಿತು ಅದನ್ನು ಮಕ್ಕಳಿಗೆ ಹೇಳಿ ಅದನ್ನು ಅದ್ಭುತವಾಗಿ ಅದನ್ನು ವಿಶ್ಲೇಷಣೆ ಬರೆದಿರೋ ಅದ್ಭುತವಾದ ಒಂದು ಕಾದಂಬರಿಗಾರರು. ಅವರು ಒಂದು ದೊಡ್ಡ ಶಕ್ತಿ ಸರ್. ಇನ್ನು ಅದೇ ರೀತಿ ಬೇರೆ ಅವರ ಆತ್ಮೀಯರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬರುವಂಥವ್ರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮನೆ ಮುಂಭಾಗದಲ್ಲಿ ಪೊಲೀಸ್ ವ್ಯವಸ್ಥೆಯೊಂದಿಗೆ ಬಂದವರಿಗೆ ಅಂತಿಮ ದರ್ಶನ ಸರಾಗವಾಗಿ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. 8:30ಕ್ಕೆ ಅಂತಿಮ ದರ್ಶನದ ವ್ಯವಸ್ಥೆ ಆರಂಭ ಆಗುತ್ತೆ. 11 ಗಂಟೆ ಸುಮಾರಿಗೆ ನೇರವಾಗಿ ಇಲ್ಲಿಂದ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸ್ಮಶಾನ ಏನಿದೆ ಅಲ್ಲಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆಯನ್ನು ಮಾಡುವಂಥದ್ದು. ಪ್ರೇಮ್,
ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ. 8:30ಕ್ಕೆ ಭೈರಪ್ಪನವರ ನಿವಾಸ ಇದೆಯಲ್ಲ, ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ನಿನ್ನೆ ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. CM ಸಿದ್ದರಾಮಯ್ಯನವರ ಆದಿಯಾಗಿ ರಾಜಕೀಯ ಕ್ಷೇತ್ರದ ಗಣ್ಯರು, ಸಿನಿಮಾ ಕ್ಷೇತ್ರದ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದರು. ಇವತ್ತು ಮೈಸೂರಿನ ನಿವಾಸದಲ್ಲಿ ಭೈರಪ್ಪ ಅವರ ನಿವಾಸ ಇದೆಯಲ್ಲ, ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ 11 ಗಂಟೆಯ ತನಕ. 11 ಗಂಟೆಯ ನಂತರ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಆರಂಭ ಆಗುತ್ತೆ.